21,866 ಮತಗಳ ಭಾರಿ ಅಂತರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಗೆಲುವು. ಹೌದು, ಬಹಳ ಜಿದ್ದಾಜಿದ್ದಿನ ಪೈಪೋಟಿ ನಡೆಯುತ್ತಿದ್ದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಫೈನಲ್ ರಿಸಲ್ಟ್ ಇದೀಗ ಹೊರಬಂದಿದ್ದು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಅವರು 21,866 ಮತಗಳ ಭಾರಿ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಒಟ್ಟು 21,866 ಮತಗಳ ಭಾರಿ ಅಂತರದಿಂದ ಅವರು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರನ್ನು ಸೋಲಿಸುವ ಮೂಲಕ ವಿಜಯಶಾಲಿಯಾಗಿ ಹೊರಹೊಮ್ಮಿದ್ದಾರೆ. ಕೊನೆಯ ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ನಂತರ ಒಟ್ಟು 21,866 ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಜಯಬೇರಿ ಬಾರಿಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಪಡೆದ ಒಟ್ಟು ಮತಗಳು 97,941. ಆದರೆ ಬಿಜೆಪಿ ಅಭ್ಯರ್ಥಿ ಪಡೆದ ಒಟ್ಟು ಮತಗಳು 76,075 ಆಗಿವೆ. ಉಮೇಶ್ ಮೇಟಿ ಅವರ ಗೆಲುವಿನಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಸಂತಸ ಮೂಡಿದ್ದು, ಕಾರ್ಯಕರ್ತರೆಲ್ಲರೂ ಪರಸ್ಪರ ಸಿಹಿ ಹಂಚಿ ಪಟಾಕಿ ಹಾರಿಸುವ ಮೂಲಕ ಅದ್ದೂರಿ ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಗೆದ್ದ ಅಭ್ಯರ್ಥಿ ಉಮೇಶ್ ಮೇಟಿ ಮೊದಲು ರಿಯಾಕ್ಷನ್ ಹೇಳಿದ್ದೇನು? ವರದಿ ಅಫ್ತಾಬ್ ಸರ್ಮುಲ್ಲಾ, ಬಾಗಲಕೋಟೆ. ಮತದಾರರಿಗೆ ಹಣೆ ಮುಣಿಗೆ ನಮಸ್ಕರಿಸುತ್ತಾ ಎಲ್ಲ ಮತದಾರರಿಗೆ ಧನ್ಯವಾದ ಹೇಳುತ್ತಾ, ನಮ್ಮ ಪಕ್ಷದ ಹಿರಿಯರ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರು, ಶಾಸಕರು, ನಮ್ಮ ಪಕ್ಷದ ಮುಖಂಡರು ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಹಿಡ್ಕೊಂಡು ಇವತ್ತು ನಾನೇ ಅಭ್ಯರ್ಥಿಯನ್ನು ಚುನಾವಣೆ ಮಾಡಿದ್ದಾರೆ. ಹೀಗಾಗಿ ಹೈಯೆಸ್ಟ್ ಅವರೇ ಅಭ್ಯರ್ಥಿ ಅಂತ ಹೇಳಿದ್ರೆ ನಮ್ಮ ತಂದೆ ಇಲ್ಲ, ನಮ್ಮ ತಂದೆ ಜಗಳ ನಿಂತು ಅವರೇ ಚುನಾವಣೆ ಮಾಡಿದ್ದಾರೆ. ನಮ್ಗೆ ಏನೂ ಅಲ್ಲ. ಸರ್, ಈ ಕ್ಷೇತ್ರದ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಕೊನೆಯದಾಗಿ ಧನ್ಯವಾದಗಳು ನಮಸ್ಕರಿಸುತ್ತಾ ಅವರ ಹಣೆ ಮುಣಿದು ನಮಸ್ಕರಿಸಿ ಅಂತ ಹೇಳಿ ಅಭಿವೃದ್ಧಿ ಕೆಲಸಗಳನ್ನ ಮುಂದುವರಿಸ್ತೀರಿ ಸರ್? ಮಾಡ್ಲೇಬೇಕಲ್ರಿ, ಎಲ್ಲ ಮುಂದುವರಿಸುವ ಸಮ ಜನ ನನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲರೂ. ಸರ್, ಈಗ ಬಾಗಲಕೋಟೆಯಲ್ಲಿ 4 ಚುನಾವಣೆ ನಡೆದಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಇಷ್ಟೊಂದು ದಾಖಲೆ ಅಂದ್ರೆ ಲೀಡರ್ ಯಾರು ಗೆದ್ದಿರಲಿಲ್ಲ. ಫಸ್ಟ್ ಟೈಮ್ ನಮ್ಮ ಮುಖ್ಯಮಂತ್ರಿಗಳ ಪಂಚ ಗ್ಯಾರಂಟಿ ಯೋಜನೆ, ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಆಮೇಲೆ ನಮ್ಮ ಹಿರಿಯರಾದಂತಹ ತಪ್ಪಶೆಟ್ಟಿ ಅವರು, ಸತೀಶ್ ಜಾರಕಿಹೊಳಿ ಅವರು, ತಿಮ್ಮಾಪುರ್ ಅವರು, ಹಾಗೆ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ ಹೀಗಾಗಿ ಅಭೂತಪೂರ್ವ ಗೆಲುವಾಗಿದೆ. ಯಾವ ಪ್ಲಾನ್ ವರ್ಕೌಟ್ ಆಯ್ತು ಅಂತೀರಿ ಸರ್ ನಿಮ್ ಗೆಲುವಿಗೆ? ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು. ಸರ್, ನಗರ ಭಾಗದಲ್ಲಿ ಸಾಕಷ್ಟು ಬಿಜೆಪಿ ಮತಗಳು ಬರ್ತಾ ಇತ್ತು. ಈ ಸಾರಿ ಕಾಂಗ್ರೆಸ್ಗೆ ಹೆಚ್ಚು ಮತಗಳು. ನಗರ ಪ್ರದೇಶದಲ್ಲಿ ಕೂಡ ನಿಮಗೆ ಮತದಾರರು ಈ ಬಾರಿ ಕೈ ಹಿಡಿದಿದ್ದಾರೆ, ಬಾಗಲಕೋಟೆ ನಗರದ ಮತದಾರರು. ಹೌದು, ಅದಕ್ಕೆ ಹಣೆ ಮುಣಿದು ನಮಸ್ಕರಿಸುತ್ತೇನೆ ಅಂತ ಹೇಳಿ ಎಲ್ಲ ಮತದಾರಗಳು. ಕ್ಷೇತ್ರದ ಬಗ್ಗೆ ಕನಸು ಸರ್? ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ನಮ್ಮ ತಂದೆಯವರು ಕನಸಿತ್ತು. ಈಗ 200 ಎಕರೆ ಮಾರ್ಕೆಟ್ ಮಾಡೋದ, ಒಂದು ಒಳ್ಳೆ ಯೋಜನೆ ತಂದು ಬಾಗಲಕೋಟೆ ವ್ಯಾಪಾರ ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ. ಒಂದು ಯಾವ್ದಾರ ಒಂದು ಉದ್ಯೋಗ ತರೋಣ ಅಂತ ಮಾಡ್ತಾ ಇದ್ದೇವೆ. ಬಾಗಲಕೋಟೆ ನಮ್ಮ ತಂದೆ ಕನಸನ್ನು ನನಸು ಮಾಡ್ತಾ ಇದೆ.